ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ C25 ಇದ್ದೀರಿ. ಸೊ C25 ಮುಖ್ಯವಾಗಿ ಇಂಪಾರ್ಟೆಂಟ್ ಬೇಕಾಗಿರೋ ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಸಾಲ್ವ್ ಮಾಡಬೇಕಾಗಿರೋದು ಪಾರ್ಟ್ ಡಿನ ಸೆಕ್ಷನ್ 2 ಮಾಡಬೇಕು. ಪಾರ್ಟ್ ಡಿನ ಸೆಕ್ಷನ್ 2ನಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ 10 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಸೆಕೆಂಡ್ ಮಾಡಲ್ ಪೇಪರು. ಸೊ ಈ ಮಾಡಲ್ ಪೇಪರ್ ನೋಡೋಣ. ನೋಡಿ, ಈ ಮಾಡಲ್ ಪೇಪರ್ ಕೂಡ ಫಸ್ಟ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ ಮತ್ತು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ನ ಕೊಟ್ಟಿರ್ತಾರೆ. ಸೊ ಯಾವ ಥರಪ್ಪ ಸೊಲ್ಯೂಷನ್ ಮಾಡೋದು ಅಂತಂದರೆ, ಫಸ್ಟ್ ನಾವು ಏನು ಮಾಡಬೇಕು, ಕೊಟ್ಟಿರುವಂತಹ ಈಕ್ವೇಷನ್ನ ಬರ್ಕೊಳ್ಳೋಣ. A is equal to 2, ಸೊ 2 4 3 3 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಮಾಡಬೇಕು, ಫಸ್ಟ್ ನೀವು ಫಾರ್ಮುಲಾ ಬರೀಬೇಕು. ಡಿಟರ್ಮಿನೆಂಟ್ ಆಫ್ A ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಬರ್ಕೊಳ್ಳಿ. ಇದಾದಮೇಲೆ ಇದು ಮಾಡಿ, ನಾನು ಕೊಡುವಂತಹ ಶಾರ್ಟ್ಕಟ್ ಮೆಥಡ್ ಅಪ್ಪ ಅಂದರೆ ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ ಟ್ರೇಸ್ ಆಫ್ A ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು 0. ಸೊ ಇದನ್ನು ಬರ್ಕೊಂಡಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ, ನಾನು ಟ್ರೇಸ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಟ್ರೇಸ್ ಈಸ್ ನಥಿಂಗ್ ಬಟ್ ವಾಟ್? ಟ್ರೇಸ್ ಅಂದರೆ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದು. ದಟ್ ಮೀನ್ಸ್ ದ ಟ್ರೇಸ್ ಆಫ್ A ಈಸ್ ಈಕ್ವಲ್ ಟು, ನೆನ್ಪಿಟ್ಕೊಳ್ಳಿ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿರ್ತಾವಲ್ಲ ಇದನ್ನು ಆ್ಯಡ್ ಮಾಡಿ. ಸೊ ಯಾವ ಥರಪ್ಪ ಆ್ಯಡ್ ಮಾಡೋದು, ನಾವು ಅಬ್ಸರ್ವ್ ಇಯರ್, ದಟ್ ಈಸ್ 2 + 3 ಎಷ್ಟಿದೆ, ದಟ್ ವಿಲ್ ಯು ವಿಲ್ ಗೆಟ್ 5. ಇನ್ನು ನೆಕ್ಸ್ಟ್ ಒನ್ ನನಗೆ ಬೇಕಾಗಿರೋದೇನು, ಐ ನೀಡ್ ದ ಡಿಟರ್ಮೆಂಟ್ ವ್ಯಾಲ್ಯೂ. ಸೊ ದಟ್ ಮೀನ್ಸ್ ಡೆಲ್ಟಾ ಮೀನ್ಸ್ ವಾಟ್? ಡಿಟರ್ಮೆಂಟ್ ಅಂತ ಅರ್ಥ. ಡೆಲ್ಟಾ ಈಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 2 4 3 3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದೆ ಆದರೆ 2 3 6 ಮೈನಸ್ 3 4 12 ಬರುತ್ತೆ. ನಿಮಗೆಲ್ಲ ಮೊದಲೇ ಹೇಳಿದ್ದೀನಿ ನಾನು ಯಾವ ಥರ ಮಾಡೋದು ಅಂತೇಳಿ. ನೋಡಿ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿದೆಯೋ ಅದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ 6 ಬರ್ಕೊಳ್ಳಿ. ಆಮೇಲೆ ಉಳಿದಿರುವಂತಹ 2 ಎಲಿಮೆಂಟ್ ಏನಿದೆ, ಸೊ ಉಳಿದಿರುವಂತಹ 2 ಎಲಿಮೆಂಟು ದಟ್ ಈಸ್ 4 ಮತ್ತು 3. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 12 ಬರುತ್ತೆ. ದಿಸ್ ಈಸ್ ವಾಟ್ ಯು ವಿಲ್ ಗೆಟ್. 6 ಮೈನಸ್ 12 ಬರ್ತಾ ಇದೆ, ಯು ವಿಲ್ ಗೆಟ್ -6. ಅಂದರೆ ವಿಚ್ ಇಂಪ್ಲೈಸ್ ದಟ್ ನಾವು ವಾಟ್ ಯು ಹ್ಯಾವ್ ಟು ರೈಟ್ ಅಪ್ಪ ಅಂತಂದರೆ, ದ ಫೈನಲ್ ಸೊಲ್ಯೂಷನ್ ಲ್ಯಾಂಬ್ಡಾ ಸ್ಕ್ವಯರ್ ಮೈನಸ್ ಟ್ರೇಸ್ ಎಷ್ಟು ಬಂದಿದೆ ನನಗೆ, 5 ಬಂದಿದೆ. 5 ಲ್ಯಾಂಬ್ಡಾ ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಕರಿತೀರಿ. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಬಟ್ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ನ ಹೆಂಗೆ ಮಾಡೋದು, ವಿ ಕ್ಯಾನ್ ಡೂ ಬೈ ಫ್ಯಾಕ್ಟ್ರೈಸೇಷನ್. ಸೊ ಯಾವ ಥರ ಫ್ಯಾಕ್ಟ್ರೈಸ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಫ್ಯಾಕ್ಟ್ರೈಸ್ ಆಗುತ್ತೆ ನೋಡಿ. ಏನು ಈ ಸಿ ವ್ಯಾಲ್ಯೂ ಇದೆಯಲ್ಲ, ಇದನ್ನು ನಾವು ಜನರಲ್ ಆಗಿ ವಿಲ್ ಕಾಲ್ ಇಟ್ ಆಸ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಎ ವ್ಯಾಲ್ಯೂನ ಸಿ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿ, ಅವಾಗೇನು ಬರುತ್ತೆ, -6 ಬರುತ್ತೆ. ಮೇಲೆ ಬರ್ಕೊಳ್ಳಿ, ಯಾಕೆಂದರೆ ಎ ವ್ಯಾಲ್ಯೂ 1 ಇದೆ ಅಂತ ಅರ್ಥ. ಓಕೆನಾ? ಸೊ ಇನ್ನು ಈ ಲ್ಯಾಂಬ್ಡಾ ಪಕ್ಕ ಏನು ವ್ಯಾಲ್ಯೂ ಇದೆಯಲ್ಲ, ಸೊ ಲ್ಯಾಂಬ್ಡಾ ಪಕ್ಕದ ವ್ಯಾಲ್ಯೂನ ಬರ್ಕೊಳ್ಳಿ -5 ಅಂತ. ಈಗ ನೋಡಿ, ನಮಗೆ ಇಲ್ಲಿ -6 ಬೇಕು. ಮಲ್ಟಿಪ್ಲೈ ಮಾಡಿದ್ರೆ, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ -5 ಬರಬೇಕು. ಯಾವ ಥರ ಸಿಗುತ್ತೆ, 6 ಮತ್ತು 1 2 ಫ್ಯಾಕ್ಟರ್ಸು. 6ಗೆ ಮೈನಸ್ ಹಾಕ್ತೀನಿ, ಪ್ಲಸ್ ಇದು +1 ತಗೋತೀನಿ. ಅಂದರೆ -6 + 1 ಎಷ್ಟಾಯಿತು, -5 ಆಯಿತು. ಕರೆಕ್ಟಾ? ಸೊ ದಟ್ ವಿಲ್ ಬಿಕಮ್ ಮೈನಸ್ ಎಷ್ಟಾಯ್ತು ನನಗೆ, 6 + 1 ಹಾಕಿದ್ರೆ ಐ ಆಮ್ ಗೆಟಿಂಗ್ ದಿಸ್ ಒನ್ ಆಸ್ ವಾಟ್, -5. ಅಡಿಷನ್ ಸಬ್ಟ್ರಾಕ್ಷನ್ಗೆ -5 ಬರ್ತಾ ಇದೆ. ಕರೆಕ್ಟಾ? ಸೊ ಅಡಿಷನ್ ಸಬ್ಟ್ರಾಕ್ಷನ್ಗೆ -5 ಬರ್ತಾ ಇದೆ. ಮಲ್ಟಿಪ್ಲೈ ಮಾಡಿದಾಗ -6 ಬರ್ತಾ ಇದೆ. ಹಾಗಾದ್ರೆ ಏನಾಯಿತು, ನೌ ಐ ಕ್ಯಾನ್ ರೈಟ್ ದಿಸ್ ಫ್ಯಾಕ್ಟರ್ಸ್. ವೆರಿ ಸಿಂಪಲ್ ನೋಡಿ, ಈ ಥರ ಬರ್ಕೊಳ್ಳಿ. ಒಂದು ಲ್ಯಾಂಬ್ಡಾ -6 ಒಂದು ಫ್ಯಾಕ್ಟರ್ ಆದರೆ, ಇನ್ನೊಂದು ಲ್ಯಾಂಬ್ಡಾ ಪ್ಲಸ್ 1 ಫ್ಯಾಕ್ಟರ್. ಸೊ ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೋದಾಗ 6 ಆ ಕಡೆ ಹೋಗುತ್ತೆ, 6 ಆಯಿತು. ಈ ಕಡೆ ಇನ್ನೊಂದು ಹೋಗುತ್ತೆ, -1 ಆಗುತ್ತೆ. ಸೊ ದೇರ್ ಫೋರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ನಮಗೆ ಬಂದಿರುವಂಥದ್ದು, 6 ಬಂತು, ಇನ್ನೊಂದಿಷ್ಟು ಬಂದಿದೆ, -1 ಬಂದಿದೆ. ಸೊ ದೀಸ್ ಟು ಆರ್ ಕಾಲ್ಡ್ ಆ್ಯಸ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರೀತಾರೆ. ಸೊ ಈ ಥರ ನಾವೇನು ಮಾಡ್ತೀರಿ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ವೆರಿ ಸಿಂಪಲ್ ಟು ಗೆಟ್ ದಟ್ 10 ಮಾರ್ಕ್ಸ್. ಸೊ 10 ಮಾರ್ಕ್ಸ್ ಕ್ವಶನ್ ಇದು ಈಸಿಯಾಗಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಎ ಬರ್ಕೊಬೇಕು, ಈ ಫಾರ್ಮುಲಾ ಬರೀಬೇಕು. ಅದಾದಮೇಲೆ ಏನು ಮಾಡಬೇಕು, ನಾನು ಹೇಳ್ಕೊಟ್ಟಿರುವಂತಹ ಈ ಫಾರ್ಮುಲಾ ಇದೆಯಲ್ಲ, ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ಇದಾದಮೇಲೆ ಪ್ರಿನ್ಸಿಪಲ್ ಡಯಾಗ್ನಲ್ ಆ್ಯಡ್ ಮಾಡ್ತೀನಿ. 2 + 3 ಎಷ್ಟು ಬಂತು, 5 ಬಂತು. ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಫೈನಲಿ ಐ ಆಮ್ ಗೆಟಿಂಗ್ ದಿಸ್ ಒನ್ ಆ್ಯಸ್ λ² -5 λ ಪ್ಲಸ್ -6 ಇಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಿದಾಗ ನನಗೆ 2 ಫ್ಯಾಕ್ಟರ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ is called as one value is 6, other one is -1. So these are the two roots of a given characteristic equation. ಸೊ ಅದಾಗೆ ನೀವು ನೋಡ್ತಾ ಇದ್ದೀರಾ,
ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ರವಿ ಆರ್ ನಂದಿ ಯೂಟ್ಯೂಬ್ ಚಾನಲ್ನ. ಸೊ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡಿ ಫ್ಯೂಚರ್ಗೆ ಯೂಸ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಕ್ವಶನ್ ಬರುತ್ತೆ. ಫೋರ್ಸ್ ಒಂದು ಕೊಟ್ಟಿದ್ದಾರೆ ಮತ್ತು 2 ವೆಕ್ಟರ್ಸ್ನ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದೆ. ನಿಮ್ಮ ಕನ್ನಡ ಕೇಳ್ತಾ ಇರೋದೇನಪ್ಪ ಅಂದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವರ್ಕ್ ಡನ್. ಸೊ ನೆನ್ಪಿಟ್ಕೊಳ್ಳಿ, ಒಂದು ಫೋರ್ಸು ಮತ್ತು 2 ವೆಕ್ಟರ್ಸ್ ಕೊಡ್ತಾರೆ. ಈ ಥರ ಕೊಟ್ಟಾಗ ಸೊ ಇಲ್ಲಿ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಅದರಲ್ಲಿ ಒಂದು ಟೈಪು ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡೋಕ್ಕೆ ಶುರು ಮಾಡಿ. ಈಗ ಇದಕ್ಕೆ ಯಾವ ಥರ ಸೊಲ್ಯೂಷನ್ ಬರೆಯೋದು ಅಂತಂದರೆ ವೆರಿ ಸಿಂಪಲ್ಲು. ಕೊಟ್ಟಿರುವಂತಹ ಫೋರ್ಸನ್ನು ಬರ್ಕೋತೀನಿ. ಸೊ ನಾನು ವೆಕ್ಟರ್ಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ ಥರ ಬರ್ಕೋತೀನಿ ಅಂತ. 2 - 1 3 ಅಂತ ಬರ್ಕೋತೀನಿ. ಇನ್ನು ಇದನ್ನ ಏನು ಮಾಡ್ತೀನಿ, ಐ ವಿಲ್ ರೈಟ್ ದಿಸ್ ಒನ್ ಆ್ಯಸ್ ವೆಕ್ಟರ್ ಓ ಎ ಅಂತ ಬರ್ಕೋತೀನಿ. ವೆಕ್ಟರ್ ಓ ಎ ಈಸ್ 1, -1, 3. ಇನ್ನೊಂದು ಏನು ಮಾಡ್ತೀನಿ, ವೆಕ್ಟರ್ ಓ ಬಿ ಅಂತ ಬರ್ಕೋತೀನಿ. ಸೊ ವಾಟ್ ಈಸ್ ವೆಕ್ಟರ್ ಓ ಬಿ? 2, 3, 1. ಸೊ ಈಗ ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಎ ಬಿನ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಬಿ ಈಸ್ ನಥಿಂಗ್ ಬಟ್ ವಾಟ್, ನೋಡಿ ಇದರಿಂದ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓ ಬಿ ಮೈನಸ್ ಓ ಎ. 2 ಇಂದ 1ನ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ 2 - 1 ಅಂತ ಬರ್ಕೊಳ್ಳಿ. ಈ 3 ಇಂದ ಮೈನಸ್ ಆಫ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ, -1 ಇದೆ. ಈ 1 ಇಂದ 1 - 3. ಸೊ ಈಗ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ. ಏನು ಬರ್ತು, 2 - 1 ಎಷ್ಟಾಯಿತು, 1 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 3 + 1 ಎಷ್ಟಾಯಿತು, 4 ಆಯಿತು. 1 - 3 ಬಂದು ನಿಮಗೆ -2 ಬಂತು. ಸೊ ದಿಸ್ ಈಸ್ ಎ ಬಿ, ಆರ್ ಯು ಕ್ಯಾನ್ ನೇಮ್ ದಿಸ್ ಒನ್ ಆಸ್ ಎಸ್ ಅಂತ ಕೂಡ ನಾನು ಮೆನ್ಷನ್ ಮಾಡ್ಬೋದು. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವೆರಡಪ್ಪ ಅಂದರೆ, ಒಂದು ಕೊಟ್ಟಿರುವಂತಹ ಫೋರ್ಸು, ಇನ್ನೊಂದು ಎಸ್ ವ್ಯಾಲ್ಯೂ. ಸೊ ಯಾಕೆ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇವೆರಡಕ್ಕೂ ನಾವೀಗ ಯೂಸ್ ಮಾಡಿಕೊಂಡು ವರ್ಕ್ ಡನ್ನ ಕಂಡುಹಿಡಿತೀರಿ. ಸೊ ವಾಟ್ ಈಸ್ ದ ವರ್ಕ್ ಡನ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ವರ್ಕ್ ಡನ್ ಈಸ್ ಡಿಫೈನ್ಡ್ ಬೈ ವಾಟ್, ಎಫ್ ಡಾಟ್ ಎಸ್. ಈಗ ಎಫ್ ವ್ಯಾಲ್ಯೂ ಬರ್ಕೊಳ್ಳೋಣ. ವಾಟ್ ಈಸ್ ದ ಎಫ್ ವ್ಯಾಲ್ಯೂ? 2, -1, 3. ಕರೆಕ್ಟಾ? ಬರ್ಕೊಳ್ಳಿ. 2, -1, 3 ಡಾಟ್ ವಾಟ್ ಈಸ್ ದ ಎಸ್ ವ್ಯಾಲ್ಯೂ? 1, 4, -2. ಸೊ ನಮಗೆ ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಗೊತ್ತಿದೆ. ಹೆಂಗೆ ಡಾಟ್ ಪ್ರಾಡಕ್ಟ್ ಮಾಡೋದು? 2 × 1 -1 × 4 3 × -2. ಇದನ್ನು ಮಲ್ಟಿಪ್ಲೈ ಮಾಡಿ ಸಮ್ ಹಾಕಿದ್ರೆ ಸಾಕು, ನಮಗೇನು ಬರುತ್ತೆ, ಡಾಟ್ ಪ್ರಾಡಕ್ಟ್ ಬರುತ್ತೆ. ಸೊ 2 × 1 + -1 × 4 + 3 × -2. ಸೊ ಏನು ಬರಿಬೋದಾಗಾರೆ, ಐ ಕ್ಯಾನ್ ರೈಟ್ 2 1s are 2 -4 -6. ದಟ್ ಮೀನ್ಸ್ ವಾಟ್, -4 -6 -10 ಆಯಿತು. -10 +2 ಅಲ್ಲಿ ಎಷ್ಟಾಯಿತು, -8 ಬಂತು. ಕರೆಕ್ಟಾ? ಸೊ ದಿಸ್ ಈಸ್ ವಾಟ್ ದ ವರ್ಕ್ ಡನ್. ವರ್ಕ್ ಡನ್ ನೆಗೆಟಿವ್ ಇಲ್ದಿರೋದ್ರಿಂದ ಯು ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ದಟ್ ಈಸ್ 8 joules ಅಂತ ಬರೀಬೋದು. ಓಕೆನಾ? ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಕಾಲ್ಡ್ ವರ್ಕ್ ಡನ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪೇಪರಲ್ಲಿ 3 ಫೋರ್ಸಸ್ ಕೊಟ್ಟಿದ್ರು. ಈ ಪೇಪರಲ್ಲಿ 1 ಫೋರ್ಸ್ ಕೊಟ್ಟಿದ್ದಾರೆ, 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಗ ನಾನು ಎರಡನ್ನೂ ಫಸ್ಟು ಓ ಎ ಮತ್ತು ಓ ಬಿ ಬರ್ಕೊಂಡು ಎ ಬಿ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಎ ಬಿ ಹೆಂಗೆ ಫಾರ್ಮುಲಾ, ವಾಟ್ ಈಸ್ ದ ಎ ಬಿ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಐ ಹ್ಯಾವ್ ನಾಟ್ ರಿಟರ್ನ್, ಬೇಕಾದ್ರೆ ಬರ್ಕೊಳ್ಳಿ. ದಿಸ್ ಈಸ್ ವಾಟ್ ಐ ಹ್ಯಾವ್ ಡನ್, ಓ ಬಿ ಮೈನಸ್ ಓ ಎ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ದೀನಿ ಅಂತ. ಓಕೆನಾ? ಸೊ ವರ್ಕ್ ಡನ್ ಫಾರ್ಮುಲಾ ಎಫ್ ಡಾಟ್ ಎಸ್. ಓಕೆನಾ? ಸೊ ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನೋಡಿ, ಇನ್ನು ನಿಮಗೆ ನಾನು ಫಸ್ಟ್ ಒಂದು ಶಾರ್ಟಲ್ಲೇ ಸಾಲ್ವ್ ಮಾಡಿದ್ದೀನಿ. ಶಾರ್ಟ್ ವಿಡಿಯೋದಲ್ಲಿ ಪ್ರೂವ್ ದಟ್ sin 3a is equal to 3 sin a minus 4 sin cube a. ಇದು ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟು ಡಿರೈವೇಷನ್ನು. ಇದನ್ನು ಪ್ರತಿ ಸತಿ ಮಾಡೋದು ಬೇಕಾಗಿಲ್ಲ, ಅದಕ್ಕೆ ನಾನು ಶಾರ್ಟ್ ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ಗೆ ಹೋಗೋಣ. So the next problem is that find the Argand diagram of the following complex number. So complex numberಗೆ Argand diagram ಮಾಡಬೇಕು ಅಂದರೆ ಫಸ್ಟ್ ನಾವೇನು ಮಾಡಬೇಕು, ಮಾಡ್ಯುಲಸ್ ಮಾಡಬೇಕು ಮತ್ತು ಆಂಪ್ಲಿಟ್ಯೂಡ್ನ ಮಾಡಬೇಕಾಗತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ದಟ್ ಈಸ್ ರವಿ ಆರ್ ನಂದಿ. ಈಗ ನಾವೇನು ಮಾಡೋಣ, ಕೊಟ್ಟಿರುವಂತಹ ಕಾಂಪ್ಲೆಕ್ಸ್ ನಂಬರ್ನ ಬರ್ಕೋಣ. ಸೊಲ್ಯೂಷನ್ ಬರಿಬೇಕಾದ್ರೆ ವಿ ವಿಲ್ ರೈಟ್ ದಿಸ್ ಒನ್, ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ z is equal to 1 + I × √3. ಸೊ ನನಗೆ ಜನರಲ್ ಆಗಿ ಏನು ಮಾಡ್ತೀನಿ, a + IB ಅಂತ ಬರ್ಕೋತೀನಿ. ವಿಚ್ ಇಂಪ್ಲೈಸ್ ದಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ a 1, ವಾಟ್ ಈಸ್ ದ ವ್ಯಾಲ್ಯೂ ಆಫ್ b √3. ಸೊ a ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್ ದೆನ್ 0, b ವ್ಯಾಲ್ಯೂ ಗ್ರೇಟರ್ ದೆನ್ 0. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಡಿಸೈಡ್ ಮಾಡಬೇಕು ಇದು ಯಾವ ಕ್ವಾಡ್ರೆಂಟ್ಗೆ ಸೇರುತ್ತೆ ಅಂತ. ಸೊ ನೋಡಿ, ಐ ಆಮ್ ರೈಟಿಂಗ್ ದಿಸ್ ಒನ್. ಸೊ
ಗ್ರೇಟ್ ಎಕ್ಸ್ ಕೂಡ ಪಾಸಿಟಿವು, ವೈ ಕೂಡ ಪಾಸಿಟಿವ್. ಸೊ ಕಮ್ಸ್ ಅಂಡರ್ ಫಸ್ಟ್ ಕ್ವಾಡ್ರೆಂಟ್. ಯಾಕಪ್ಪ ಇದನ್ನು ಬರಿತೀನಿ ಅಂದರೆ ಇಲ್ಲಿ ನಾವೇನು ಮಾಡ್ತೀರಿ, ಪೋಲಾರ್ ಫಾರ್ಮ್ ಕನ್ವರ್ಟ್ ಮಾಡೋಕ್ಕೆ ಟೀಟಾ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಫಾರ್ಮುಲಾ ಬರುತ್ತೆ. ಇದನ್ನು ನಾನು ಕಾಂಪ್ಲೆಕ್ಸ್ ನಂಬರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ನೋಡಿ. ಹಾಗಾದರೆ ನನಗೆ ಇದು ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ ಅಂತ ಗೊತ್ತಾಯಿತು. ಫಸ್ಟ್ ನಾವೀಗ ಏನು ಮಾಡೋಣ, ಮಾಡ್ಯುಲಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಆರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಾಗಾದ್ರೆ ಏನು ಬರುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಅಂದ್ರೆ ಏನು, 1 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ಏನು, √3 ಸ್ಕ್ವೇರ್. ಸೊ ಹಾಗಾದ್ರೆ ಏನಾಯ್ತು, ಇದು 1 ಸ್ಕ್ವೇರ್ 1 ಬಂತು, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 3 ಬಂತು. ಸೊ ರೂಟ್ ಆಫ್ 1 ಪ್ಲಸ್ ಎಷ್ಟಾಯಿತು, 4 ಆಯಿತು, ವಿಚ್ ಇಂಪ್ಲೈಸ್ ದಟ್ 2 ಬಂದಿದೆ. ಸೊ ದಿಸ್ ಈಸ್ ಕಾಲ್ಡ್ ದ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಓಕೆನಾ. ಸೊ ನನಗೆ ಈಗೇನು ಸಿಕ್ಕಿದೆ, ಮಾಡ್ಯುಲಸ್ ಸಿಕ್ಕಿದೆ. ಈಗ ನಾನೇನು ಮಾಡಬೇಕು, ಆಂಪ್ಲಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಈಸ್ ದ ಆಂಪ್ಲಿಟ್ಯೂಡ್ ಫಾರ್ಮುಲಾ, ವಿ ನೋ ದಟ್ ಆಲ್ಫಾ ಈಸ್ ಈಕ್ವಲ್ ಟು ವಾಟ್, tan inverse of the b divided by a. This is the formula. ಹಾಗಾದರೆ tan inverse of the value, what is b here, b is √3, a is how much, 1. ಸೊ ನನಗೆ ಕೊಟ್ಟಿರೋದ್ರಲ್ಲಿ that is the value of b and value of a. ಓಕೆನಾ. ಸೊ ಈಗ ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ ಎಷ್ಟಕ್ಕೆ ಬರುತ್ತೆ, 60 ಡಿಗ್ರಿಗೆ ಬರುತ್ತೆ. ಸೊ ಐ ಕ್ಯಾನ್ ರೈಟ್ ಹಿಯರ್ 60 ಡಿಗ್ರಿ. ದಿಸ್ ಈಸ್ ಆಲ್ಫಾ. ಬಟ್ ಎರಡೂ ಫಸ್ಟ್ ಕ್ವಾಡ್ರೆಂಟಲ್ಲಿ ಇರೋದ್ರಿಂದ theta itself is alpha, that is theta is equal to 60 degree, which implies that theta is equal to 60 degree. ಸೊ ನನಗೆ ಏನು ಸಿಕ್ಕಿದೆ, ಮಾಡ್ಯುಲಸ್ಸು ಸಿಕ್ತು, ಆಂಪ್ಲಿಟ್ಯೂಡು ಸಿಕ್ತು. ಸೊ ಇಲ್ಲಿ ಅವ್ರೇನು ಪೋಲಾರ್ ಫಾರ್ಮ್ ಕೇಳ್ತಾ ಇಲ್ಲ, ಆರ್ಗ್ಯಾನ್ ಡಯಾಗ್ರಾಮ್ನ ಕೇಳ್ತಿದ್ದಾರೆ. ಸೊ ಆರ್ಗ್ಯಾನ್ ಡಯಾಗ್ರಾಮ್ ಬರೆಯೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ವೆರಿ ಸಿಂಪಲ್. ನಾವು ಅಬ್ಸರ್ವ್ ಹಿಯರ್, ಟು ರೈಟ್ ದ ಆರ್ಗ್ಯಾನ್ ಡಯಾಗ್ರಾಮ್ ಫಸ್ಟ್ ಯು ರೈಟ್ ಒನ್ ಸರ್ಕಲ್. ಸೊ ಸರ್ಕಲ್ನ ಹಾಕೋಣ ನಾವೀಗ ಫಸ್ಟು. ಸೊ ಲೆಟ್ ಅಸ್ ರೈಟ್ ದ ಸರ್ಕಲ್ ಫಸ್ಟ್. ಸರ್ಕಲ್ ಹಾಕ್ಕೊಂಡೆ. ಈಗ ಅದಕ್ಕೆ ಏನು ಮಾಡ್ತೀನಿ, ಫಸ್ಟು ಲೈನ್ನ ಜಾಯಿನ್ ಮಾಡ್ತೀನಿ. ಇದೊಂದಾಯಿತು ಕರೆಕ್ಟಾಗಿ ನೋಡ್ಕೊಳ್ಳಿ. ಜಸ್ಟ್ ಒಂದು ಏನು ಎಕ್ಸಾಕ್ಟಾಗಿ ಕಾಂಪಸಲ್ಲಿ ಯೂಸ್ ಮಾಡಬೇಕು ಅಂತೇನಿಲ್ಲ, ರಫ್ ಸ್ಕೆಚ್ ಹಾಕಿದ್ರೆ ಸಾಕು. ಈಗ ನನಗೆ ಅಂದಾಜಿನ ಪ್ರಕಾರ ಇಲ್ಲಿಗೆ ಹೋದಾಗ, ಸೊ ಇಲ್ಲಿ ಬಂದು ನನಗೆ 45 ಡಿಗ್ರಿ ಬರುತ್ತೆ, ಕರೆಕ್ಟಾ. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನೀಗ ರಫ್ ಸ್ಕೆಚಲ್ಲಿ ಐ ವಿಲ್ ರೈಟ್ ಮೇಕ್ ದಿಸ್ ಒನ್ ಆ್ಯಸ್ 60 ಡಿಗ್ರಿ. ಸೊ ದಿಸ್ ಒನ್ ಎಷ್ಟು ಬಂತೀಗ, ದಿಸ್ ಈಸ್ 60 ಡಿಗ್ರಿ. ಆ್ಯಂಡ್ ದಿಸ್ ಒನ್ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗಿರುವಂಥ ವ್ಯಾಲ್ಯೂ ಇದು ಏನಪ್ಪ ಅಂದರೆ ಆರ್ ವ್ಯಾಲ್ಯೂ ಅಂತ ಕರಿತೀರಿ, ದಟ್ ಈಸ್ 2 ಬಂದಿದೆ. ಹಾಗಾದರೆ ದಿಸ್ ಈಸ್ ದ ಕಾಂಪ್ಲೆಕ್ಸ್ ನಂಬರ್ ಝೆಡ್ ಈಸ್ ಈಕ್ವಲ್ ಟು 1 + i√3. ಇದನ್ನು ನಾವೇನಂತ ಕರಿತೀರಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ಆರ್ಗ್ಯಾನ್ ಡಯಾಗ್ರಾಮ್. ಸೊ ಇಷ್ಟು ಸ್ಕೆಚ್ ಹಾಕಿದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಓಕೆನಾ. ಸೊ ನೆನ್ಪಿಟ್ಕೊಳ್ಳಿ. ಸೊ ಆರ್ಗ್ಯಾನ್ ಡಯಾಗ್ರಾಮ್ ಮಾಡಬೇಕಂದ್ರೆ ನಾನೇನೇನು ಮಾಡಬೇಕು, ಫಸ್ಟ್ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಮಾಡ್ಯುಲಸ್, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಆಂಪ್ಲಿಟ್ಯೂಡ್. ಇದೇ ಪ್ರಾಬ್ಲಮ್ಗೆ ಆರ್ಗ್ಯಾನ್ ಡಯಾಗ್ರಾಮ್ ಬದಲು ಪೋಲಾರ್ ಫಾರ್ಮ್ ಅಂತ ಕೊಟ್ಟರೆ ನೆನ್ಪಿಟ್ಕೊಳ್ಳಿ, ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಸೊ ಇದಕ್ಕೆ ಏನು ಸರ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. 2 ಇಂಟು ಕಾಸ್ 60 ಪ್ಲಸ್ ಐ ಸೈನ್ ಆಫ್ ದಿ ವ್ಯಾಲ್ಯೂ 60 ಕೊಟ್ಟರೆ, ಇದ್ರಲ್ಲಿ ಕೊಟ್ಟಿಲ್ಲ, ಕೊಟ್ಟರೆ ಅಂತ ನಾನು ಕೊಟ್ಟಿದ್ದೀನಿ. ಓಕೆನಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇನ್ನು ಲಾಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದಿಸ್ ಈಸ್ ವಾಟ್, ಯಾವ ಟೈಪು ಅಂತ ನೀವು ನನ್ನ ಲಿಮಿಟ್ಸ್ ಪ್ರಾಬ್ಲಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಐಡೆಂಟಿಫೈ ಮಾಡೋದು ಅಂತೇಳಿ. ಸೊ ವೆರಿ ಸಿಂಪಲ್. ಇಲ್ಲಿ ಎಕ್ಸ್ಟೆನ್ಸ್ ಟು 3 ಕೊಟ್ಟಿದ್ದಾರೆ. ಯಾವುದೇ ಪ್ರಾಬ್ಲಮ್ ಕೊಡಲಿ, ಲಿಮಿಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ಅಲ್ಲಿ ಕೊಟ್ಟುವಂಥ ವ್ಯಾಲ್ಯೂನ ಹಾಕಿ. ಅಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂನೇ ಹಾಕಿದ್ರೆ, ಸೊ ಲೆಟ್ ಅಸ್ ರೈಟ್ ಸೊಲ್ಯೂಷನ್ ಮಾಡ್ತೀನಿ ನೋಡಿ. ಸೊಲ್ಯೂಷನ್ ಹಾಕಿ, ದ ಗಿವನ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಕೊಟ್ಟಿದ್ದಾರೆ. ಎಕ್ಸ್ಟೆನ್ಸ್ ಟು 3 ಹಾಕ್ತೀನಿ ಅಂದ್ಕೊಳ್ಳಿ. ಈಗ 3 ಸ್ಕ್ವಯರ್ ಮೈನಸ್ 5 ಇಂಟು 3 ಮೈನಸ್ 6 ಓಲ್ ಡಿವೈಡೆಡ್ ಬೈ ಎಗೇನ್ 3 ಸ್ಕ್ವಯರ್ ಮೈನಸ್ 3 ಮೈನಸ್ 12 ಆಯಿತು ನೋಡಿ. 3 ಸ್ಕ್ವಯರ್ ಎಷ್ಟು 9, 5 3 15 ಮೈನಸ್ 6, ಕರೆಕ್ಟಾ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಇಲ್ಲಿ ಎಕ್ಸ್ ವ್ಯಾಲ್ಯೂ, ಸೊ 5 3 15 ಆಗ್ತಾ ಇದೆ, 3 ಆಗ್ತಾ ಇರೋದು 3 ಸ್ಕ್ವೇರ್ ಆಯಿತು. ಓಕೆನಾ. ಎಗೇನ್ ಡಿನಾಮಿನೇಟರ್ಗೆ ಬರ್ತೀನಿ, 3 ಸ್ಕ್ವೇರ್ 9 ಆಯಿತು. ಸೊ ಇಲ್ಲಿ ಪ್ಲಸ್ ಇದೆ, +3 ಹಾಕ್ತೀನಿ, -12 ಹಾಕ್ತೀನಿ. ಸೊ ಇದ್ರ ಅರ್ಥ ಏನಪ್ಪ, ನೀವೇನಾದರೂ ಸಿಂಪ್ಲಿಫೈ ಮಾಡಿದ್ದೆ ಆದರೆ ನೋಡಿ, ಇಲ್ಲಿ ಇದು ಆ್ಯಕ್ಚುಲಿ ಪ್ರಾಬ್ಲಮ್ಮು, ಇದು ಇಟ್ ಶುಡ್ ಬಿ ಆ್ಯಕ್ಚುಲಿ ಪ್ಲಸ್ ಆಗಬೇಕಾಗಿತ್ತು. ಪ್ಲಸ್ ಆಗಿದ್ದಿದ್ರೆ ನಿಮಗೆ 0/0 ಬರ್ತಾ ಇತ್ತು. ಈಗೇನಾಗ್ತಿದೆ, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಸ್ ವಾಟ್ ಇನ್, ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ ದ ನ್ಯೂಮರೇಟರ್ ಎಷ್ಟು ಬರ್ತಾ ಇದೆ ನಿಮಗೆ, ಯು ಆರ್ ಗೆಟಿಂಗ್ 9 -15 -6 ಅಂದರೆ ಎಷ್ಟಾಗುತ್ತೆ, ಯು ಆರ್ ಗೆಟಿಂಗ್ ದಿಸ್ ಒನ್ ಆಸ್
ದ -21 + 9 ಕರೆಕ್ಟಾ? ಇಲ್ಲ -6 + 9 ಎಷ್ಟಾಯಿತು? ಯು ಆರ್ ಗೆಟಿಂಗ್ 3 15 ದಟ್ ಈಸ್ -15 3 ಎಷ್ಟಾಯಿತು? -12 ಬರ್ತಾ ಇದೆ. -12 ಡಿವೈಡೆಡ್ ಬೈ ಎಷ್ಟು ಬರ್ತಾ ಇದೆ ನಿಮಗೆ? 0 ಬರ್ತಾ ಇದೆ. ಸೊ ಎನಿ ನಂಬರ್ ಡಿವೈಡೆಡ್ ಬೈ 0 ಎಷ್ಟಾಯಿತು? ಇನ್ಫಿನಿಟಿ ಆಯಿತು. ದಟ್ ಮೀನ್ಸ್ ದ ವ್ಯಾಲ್ಯೂ ಇಸ್ ಇನ್ಫಿನಿಟಿ. ಸೊ ಇದನ್ನು ಬೇಕಾದ್ರೆ ನೀವು ಸೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಆ್ಯಕ್ಚುಲಿ ಕೊಟ್ಟಿರುವಂಥ ಟೆಕ್ನಿಕಲ್ ಪ್ರಾಬ್ಲಮು ರಾಂಗ್ ಇದೆ. ಇದನ್ನೇ ನೀವು ಈ ಥರ ಏನಾನ ಇದೇ ವ್ಯಾಲ್ಯೂ ಕೊಟ್ಟು ನಿಮಗೆ ಇನ್ಫಿನಿಟಿ ಬಂದು ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ ಕೇಸ್ ನಿಮಗೆ 0/0 ಬಂದಿದ್ರೆ, ಸೊ ಇದೇ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇದೇ ಪ್ರಾಬ್ಲಮ್ಮೇ ಏನಾದರೂ ಅವರು ಸಪೋಸ್ ಇಫ್ ಐ ರೈಟ್ ಇಯರ್ ಇದೇ ಪ್ರಾಬ್ಲಮ್ನೇ ಲಿಮಿಟ್ x → 3 ಕೊಟ್ಟು ನ್ಯೂಮರೇಟ್ರಲ್ಲಿ x² - 5x + 6 ಅಂತ ಕೊಟ್ಟು ಹೋಲ್ ಡಿವೈಡೆಡ್ ಬೈ x² + x - 12 ಮೆನ್ಷನ್ ಮಾಡಿದರೆ ಅವಾಗ ನಿಮಗೆ ಆನ್ಸರ್ ಏನು ಬರ್ತೈತಪ್ಪ ಅಂದರೆ 0/0 ಬರ್ತಾಯಿತ್ತು. ಕರೆಕ್ಟಾ? ಅವಾಗ ಏನು ಮಾಡ್ಬೋದು? ನ್ಯೂಮರೇಟರ್ನ ಮತ್ತು ಡಿನಾಮಿನೇಟರ್ನ ಎರಡನ್ನೂ ಫ್ಯಾಕ್ಟ್ರೈಸ್ ಮಾಡಬೇಕು. ಸೊ ಫ್ಯಾಕ್ಟ್ರೈಸ್ ಮಾಡಿದ್ರೆ ಸೊ ಆಗ ಸಪೋಸ್ ಇಫ್ ದಿಸ್ ಇಸ್ ದ ವ್ಯಾಲ್ಯೂ ಐ ಆಮ್ ಕನ್ಸಿಡರಿಂಗ್, ಅವಾಗ ಏನು ಸೊಲ್ಯೂಷನ್ ಬರುತ್ತೆ ನೋಡೋಣ. ಯಾವಾಗ 0/0 ಬರುತ್ತೋ ಅವಾಗ ನಾವೇನು ಮಾಡಬೇಕು? ಫ್ಯಾಕ್ಟ್ರೈಸ್ ಮಾಡಬೇಕು. ಸೊ ದಿಸ್ ಈಸ್ ಐ ಎಕ್ಸ್ಪ್ಲೈನ್ ಇನ್ ದ ಆಲ್ ದ ಪ್ರಾಬ್ಲಮ್ಸ್ ಇನ್ನು ಟೈಪ್ 3ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನೋಡ್ಬೋದು ಟೈಪ್ 2ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನ್ಯೂಮರೇಟರ್ ಏನಿದೆ ಒಂದು ಈಕ್ವೇಷನ್ ಬರ್ಕೊಳ್ಳೋಣ. x² - 5x + 6 ಅಂತ ಇದೆ. ಅಂದರೆ x² ಪಕ್ಕ 1 ಇದ್ದರೆ ಇದ್ರ ಮೇಲೆ 6 ಆಯಿತು, ಕೆಳಗಡೆ ಎಷ್ಟು ಬಂತು? -5 ಬಂತು. ಇನ್ನೊಂದು ಈಕ್ವೇಷನ್ ಏನಿದೆ, ಅನದರ್ ಈಕ್ವೇಷನ್ ಇಸ್ ವಾಟ್? x² + 6 - 12 ಅಂತ ಇದೆ. ಸೊ ಇದರ ಈಕ್ವೇಷನ್ ಏನಿದೆ, x² ಪಕ್ಕ 1 -12 ಮೇಲೆ ಬರ್ಕೊಳ್ಳಿ, ಕೆಳಗಡೆ ಎಷ್ಟು ಬರಬೇಕು? ನನಗೆ +1 ಬರಬೇಕು. ಸೊ ಇದಕ್ಕೆ ರೂಟ್ಸ್ ಏನು ನೋಡಿ. ಈಗ -2 -3 ಇವೆರಡು ರೂಟ್ಸ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಾ ಇದೆ? +6 ಬರ್ತಾ ಇದೆ. ಅಡಿಷನ್ ಮಾಡಿದಾಗ -5 ಬರ್ತಾ ಇದೆ. ಇಲ್ಲೇನಾಗ್ತಿದೆ? 4 3s are 12. ಕರೆಕ್ಟಾ? ಸೊ ಪ್ಲಸ್ ಇಂಟು ಮೈನಸ್, +4ಅಲ್ಲಿ -3 ಹೋದರೆ ನಿಮಗೆ +1, 4 × -3 ಹಾಕಿದ್ರೆ -12 ಬರ್ತಾ ಇದೆ. ಹಾಗಾದರೆ ನಾವು ರೂಟ್ಸ್ ಹೆಂಗೆ ಬರೀಬೋದು? ಮೇಲೆ ಒಂದು ಫ್ಯಾಕ್ಟರು x - 2 × x - 3, ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು x + 4 × x - 3. ನೋಡಿ ಇವೆರಡು ಫ್ಯಾಕ್ಟರ್ಸು ಏನಿಲ್ಲ, ಇದ್ರ ಜೊತೆಲಿ ಹಿಂಗೆ x ಅಂತ ಹಾಕಬೇಕು. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟು ಬಂತು ಇಲ್ಲಿ? x - 3 ಬಂತು. ನೋಡಿ ಈಗ x - 3 ಕ್ಯಾನ್ಸಲ್ ಆಯಿತು. ಈಗ ನೀವು ಲಿಮಿಟ್ ಅಪ್ಲೈ ಮಾಡಿದ್ರೆ 3 - 2 ಡಿವೈಡೆಡ್ ಬೈ 3 + 4. ಸೊ ವಾಟ್ ಯು ವಿಲ್ ಗೆಟ್? 3 - 2 ಎಷ್ಟು? 1, 3 + 4 ಎಷ್ಟು? 7. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ನೆನ್ಪಿಟ್ಕೊಳ್ಳಿ. ಸೊ ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಏನಾದ್ರು ಚೇಂಜ್ ಮಾಡಿದ್ರೆ ಅಂತ ನಾನು ಹೇಳ್ತಾ ಇರೋದು. ಮಾಡಿದ್ರು ಮಾಡ್ಬೋದು, ಯಾಕಂದರೆ ಮಿಸ್ಟೇಕ್ ಗೊತ್ತಾಗ್ತಾ ಇದೆ, ಹಾಗಾಗಿ ಚೇಂಜ್ ಮಾಡ್ಬೋದು. ಇಲ್ಲ ಇದೇ ಕೊಟ್ಟರು ಕೂಡ 2 ಆನ್ಸರು. ಅವ್ರು ಏನಾದರೂ ಚೇಂಜ್ ಮಾಡಿಲ್ಲ ಅಂದರೆ ಇನ್ಫಿನಿಟಿ ಬರೀರಿ, ಚೇಂಜ್ ಮಾಡಿದರೆ ಈ ಥರ ಫ್ಯಾಕ್ಟ್ರೈಸ್ ಮಾಡಿ. ಯಾವಾಗ ಮಾಡ್ಬೇಕು ಸರ್ ಅಂತಂದರೆ, ನಿಮಗೆ ಯಾವಾಗ 0/0 ಬರುತ್ತೋ ಆವಾಗ ಮಾತ್ರ ನಾವೇನು ಮಾಡ್ತೀವಿ? ಪ್ರಾಬ್ಲಮ್ನ ಚೇಂಜ್ ಮಾಡ್ತೀವಿ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ರವಿ ಆನಂದ್ ಯೂಟ್ಯೂಬ್ ಚಾನಲ್ನ. ಸೊ ಇಲ್ಲಿಗೆ ನಮ್ಮದು ಸೆಕೆಂಡ್ ಪೇಪರ್ನ ಪಾರ್ಟ್ ಡಿ ಕ್ವಶನ್ಸ್ ಅಂದರೆ 30 ಮಾರ್ಕ್ಸ್ನ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.